ಕಳೆದೆರಡು ಕ್ಲಾಸ್ಗಳಲ್ಲಿ ನಾವು ಪ್ರಿಪೋಸಿಷನ್ಸ್ಗಳನ್ನೇ ಮಾಡ್ತಿದ್ವಿ. ಬಹಳ ಪ್ರಿಪೋಸಿಷನ್ಸ್ಗಳದಾವ, ಬಹಳ ಇಂಪಾರ್ಟೆಂಟ್ ಆದಂಥವು ಅಷ್ಟೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು. ಸೊ ಹೀಗಾಗಿ ಮೊನ್ನೆ ಕ್ಲಾಸ್ಗಳಲ್ಲಿ ಮಾಡಿದಂತಹವುಗಳನ್ನು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಿಪೋಸಿಷನ್ಸ್ಗಳು ಯಾವಿದಾವೆ, ಅವುಗಳು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಇದಾದ್ಮೇಲೆ ಇನ್ನೊಂದು ನಮ್ಮ ಪ್ರಿಪೋಸಿಷನ್ ಇದೆ. ಯಾವ್ದ್ರಿ ಅಂತಂತಂದ್ರೆ ಇಂಟು ಅಂತ ಹೇಳಿ, ಬಹಳ ಇಂಪಾರ್ಟೆಂಟ್ ರೀ. ನೋಡ್ರಿ ಇಲ್ಲೇ ಇನ್ ಅಂತ ಇದೆ, ಆಮೇಲೆ ಟು ಅಂತ ಇದೆ, ಅಂದ್ರೆ ಇಂಟು. ನೋಡ್ರಿ ಇನ್ ಅಂತ ಇದೆ, ನೋಡ್ರಿ ಇನ್ ಅಂದ್ರೆ ಒಳಗಡೆ, ಟು ಅಂತಂದ್ರೆ ಅಲ್ಲಿಗೆ ಅಂತ ಹೇಳಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಒಂದು ಪ್ಲೇಸಿನ ಇನ್ನೊಂದು ಇದರೊಳಗೆ ಜಂಪ್ ಆಗೋದು ಅಥವಾ ಜಿಗಿಯೋದು ಅಂತ ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಟಬ್. ಇಲ್ಲೊಂದು ಟಬ್ ಇದೆ ವಿದ್ಯಾರ್ಥಿಗಳೇ. ಇನ್ ದಿಸ್ ಇದರಲ್ಲಿ ದಿಸ್ ಕ್ಯಾಟ್ ಏನಿದೆಯಲ್ಲ, ಇಟ್ ಈಸ್ ಜಂಪಿಂಗ್. ನೋಡಿ, ಹೊರಗಿಂದ ಒಳಗಡೆ, ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಇಂಟು ಅಂದ್ರೆ ಏನ್ರಿ, ಹೊರಗಡೆಯಿಂದ ಒಳಗಡೆ ಆಗಿತ್ತು ಅಂದ್ರೆ ಅದಕ್ಕೆ ಇಂಟು ಅನ್ನ ಯೂಸ್ ಮಾಡಿ. ಮ್ಯಾನ್ ಪ್ಲಂಗ್ಡ್ ಇನ್ ಟು ದ ರಿವರ್. ನೋಡ್ರಿ ಇಲ್ಲಿ ಏನ್ ಮಾಡಿದ್ದೇನೆ, ಪ್ಲಂಗ್ಡ್ ಇನ್ ಟು ಅ ರಿವರ್, ಹೊರಗಡೆಯಿಂದ ಒಳಗಡೆ. ಹಾಗಾಗಿ ಈ ಒಂದು ಇದರಿಂದ ನೋಡ್ರಿ, ಯಾವಾಗ ಒಂದು ವಸ್ತು ಇಲ್ಲಿದೆ, ಇದು ಇಲ್ಲಿಂದ ಇನ್ನೊಂದು ಎದರಲ್ಲಿಗೆ ಹೋಗಿ ಬೀಳ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಇಂಟು ಅನ್ನ ಯೂಸ್ ಮಾಡ್ಬೇಕಾಗ್ತದ. ಈಗ ನೋಡ್ರಿ, ದ ಓಲ್ಡ್ ವುಮನ್ ಫೆಲ್ ಇನ್ ಟು ದ ವೆಲ್. ನೋಡ್ರಿ ಇಲ್ಲೊಂದು ವೆಲ್ ಇದೆ, ಈ ಒಂದು ವೆಲ್ ಅಲ್ಲಿ ನೀರಿದೆ ರೀ ಇಲ್ಲೆಲ್ಲ, ಹೌದಾ? ದಿಸ್ ಲೇಡಿ, ಈ ಓಲ್ಡ್ ವುಮೆನ್ ಏನ್ ಮಾಡಿದಾಳ್ರಿ ಇಲ್ಲಿ ಅಂತಂತಂದ್ರೆ ಇದರಲ್ಲಿ ಜಂಪ್ ಆದ್ಲು ಅಥವಾ ಅದರಲ್ಲಿ ಬಿದ್ಲು ಅಂತ, ಒಳಗಡೆ ಬಿದ್ಲು, ಗೊತ್ತಾಯ್ತಾ? ಸೊ ಅಂದ್ರೆ ದ ಇಂಟು ಅಂತ ಏನೇ ಮಾಡ್ತಾ ಇದೆ ಇದು ಅಂತಂದ್ರೆ ಹೊರಗಡೆಯಿಂದ ಒಳಗಡೆ ಇರು, ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ನೀವು ಮಾಲ್ ಅಲ್ಲಿ ಇರ್ತೀರಿ, ಗೊತ್ತಾಯ್ತಾ? ಈಗ ಒಬ್ಬ ಯಾರೋ ಫ್ರೆಂಡ್ ಬರ್ತಾ ಇರ್ತಾನೆ ನಿಮ್ಗೆ. ಓಕೆ, ಫ್ರೆಂಡ್ ಬರ್ತಾ ಇರ್ಬೇಕಾದ್ರೆ ನೀವು ಕೇಳ್ತೀರಿ ಎಲ್ಲಿದೀಯು? ಓಕೆ, ನೀವೇನ್ ಹೇಳ್ತೀರಿ, ವೇರ್ ಆರ್ ಯು ಅಂದಾಗ ಐ ಆಮ್ ಇನ್ ದ ಮಾಲ್ ಅಂತೀರಿ ನೀವು. ಯಾಕಂದ್ರೆ ನೀವು ಒಳಗಡೆ ಇದ್ದೀರಿ ಆಲ್ರೆಡಿ. ಐ ಆಮ್ ಇನ್ ದ ಮಾಲ್. ಓಕೆ, ಐ ಆಮ್ ಇನ್ ದ ಮಾಲ್. ಓಕೆ, ವೆನ್ ಅವ ಈಗ ಒಳಗಡೆ ಬಂದ್ಬಿಟ್ಟ ಸೀದಾ, ಅವ ಬಂದ ತಕ್ಷಣ ಹೇಳ್ತಾನ, ಏ ವೇರ್ ಆರ್ ಯು? ಐ ಆಮ್ ಇನ್ ಟು ದ ಮಾಲ್. ನಾ ಇನ್ ಟು ದ ಮಾಲ್ ಅಂದ್ರೆ ಹೊರಗಡೆಯಿಂದ ಒಳಗೆ ಬಂದಾನ್ರಿ ಅವ. ಬಟ್ ನೀವ್ ಎಲ್ಲಿದ್ದೀರಿ ಅಂತ ಗೊತ್ತಿಲ್ಲ. ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಶಾಪ್ನಾಗ ಇರ್ತೀರಿ ನೀವು, ಅಲ್ಲಿ ಇನ್ನ ಇರ್ತೀರಿ, ಒಳಗಡೆ ಇರ್ತೀರಿ. ಇವ ಹೊರಗಡೆಯಿಂದ ಒಳಗಡೆ ಬಂದಾಗ ಇನ್ ಟು ದ ಮಾಲ್ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ಸೊ ಈ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ರೀ. ಈಗ ಅವ ಹೊರಗಡೆ ನಿಂತಿರ್ತಾನೆ, ಎಲ್ಲಿದೀವ? ಐ ಆಮ್ ಎಟ್ ದ ಮಾಲ್. ಐ ಆಮ್ ಎಟ್ ದ ಮಾಲ್ ಅಂತ ಅಂದ್ರೆ ಹೊರಗಡೆ ನಿಂತೀನಿ, ಗೊತ್ತಾಯ್ತಾ? ನೋಡ್ರಿ, ಒಂದೇ ಇವುಗಳಲ್ಲಿ ನೀವು ಹೊರಗಡೆ ನಿಂತ್ರೆ ಅಟ್ಟು, ಒಳಗಡೆ ಬಂದ್ರಿ ಅಂದ್ರೆ ಇಂಟು, ಯಾವುದೋ ಒಂದು ಶಾಪ್ ಒಳಗಿದ್ರೆ ಇನ್ನು. ನೋಡ್ರಿ ಯಾವ ತರ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಮಸ್ಟ್ ಅವೇರ್ ಆಫ್ ದೀಸ್ ಥಿಂಗ್ಸ್. ಹೀಗಾಗಿ ಯು ಮಸ್ಟ್ ಅವೇರ್ ದಟ್ ವೆನ್ ಎವರ್ ಯು ಆರ್ ಯೂಸಿಂಗ್ ಇಂಟು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಫ್ರಮ್ outside to inside or move to a point within something. If for example the guest came into the hall. ನೋಡ್ರಿ, ಒಂದು ಪ್ರೋಗ್ರಾಮ್ ನಡೀತಾ ಇರ್ತದ, ಒಂದು ಹಾಲ್ ಇರ್ತದ, ಅಲ್ಲಿ ವಿದ್ಯಾರ್ಥಿಗಳು ಕುತ್ಕೊಂಡಿರ್ತಾರೆ. ಗೆಸ್ಟ್ಗಳೆಲ್ಲಿ ಇರ್ತಾರ್ರಿ? ಆಫೀಸ್ ರೂಮ್ನಾಗ ಇರ್ತಾರ. ಅಲ್ಲಿಂದ ಅವ್ರು ಒಳಗಡೆ ಬರ್ತಾಳ. ಅವಾಗ ಹೇಳ್ತೀರಿ ನೀವು, ದ ಗೆಸ್ಟ್ ಕೇಮ್ ಇನ್ ಟು ದ ಹಾಲ್. ಗೊತ್ತಾಯ್ತಾ? ಗೆಸ್ಟ್ ಏನ್ ಮಾಡಿದಾರ್ರಿ? ಬಂದ್ರು ಹಾಲಿಗೆ ಅಂತ. ಅದಕ್ಕೆ ನಾವು ಇಂಟು ಅನ್ನ ಬಳಸ್ತಾ ಇರ್ತೀವಿ. ನೋಡ್ರಿ ವಿದ್ಯಾರ್ಥಿಗಳು, ಇವು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಥಿಂಗ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಇಟ್ ಇಸ್ ಅ ಬಿಸೈಡ್. ಇದು ಬಿಸೈಡ್ ಅಂದ್ರೆ ಏನಿಲ್ಲ ನೋಡ್ರಿ, ಬೈ ಸೈಡ್ ಆಫ್ ಸಮ್ ಒನ್ ಅಂಡ್ ಸಂಬಡಿ ಆರ್ ಸಮ್. ಅದೇ ಒಂದು ಪಕ್ಕದಲ್ಲಿದ್ರೆ, ಇಲ್ಲೊಂದು ಟೇಬಲ್ ಇದೆ ಅಂತೀವಿ, ಇಲ್ಲಿ ನಿಂತಿದ್ದ ಅವನು ಅಂದ್ರೆ ಈಸ್ ಬಿಸೈಡ್. ಇಷ್ಟೇ ಸಿಂಪಲ್. ಪಕ್ಕದಾಗಿದ್ರೆ ಬಿಸೈಡ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ರಾಜು ಶಾಟ್ ಬಿಸೈಡ್ ಶೋಭಾ. ಹತ್ರದಲ್ಲಿ ಕೂತ್ಕೊಂಡು. ಬಿಸೈಡ್ ಅಂದ್ರೇನು? ಪಕ್ಕದಲ್ಲಿ ಅಷ್ಟೇ. ಅಡ್ರೆಸ್ ಹೇಳ್ಬೇಕಾರೆ ಯಾವಾಗಾರ ಹೇಳ್ತೀರಿ ನೋಡ್ರಿ, ಕಮ್ ಬಿಸೈಡ್ ದ ಗಣೇಶ್ ಟೆಂಪಲ್. ಗಣೇಶ್ ಟೆಂಪಲ್ ಹತ್ರ ಪಕ್ಕದಲ್ಲಿ ಬರ್ರಿ ನೀವು, ನಾನು ಅಲ್ಲಿ ನಿಂತೀನಿ ಅಂತ. ಬಿಸೈಡ್ ಅಂದ್ರೆ ಏನು? ಪಕ್ಕದಲ್ಲಿ. ಓಕೆ, ಸೊ ಹಿಯರ್ ರಾಜು ಶಾಟ್ ಬಿಸೈಡ್ ಶೋಭಾ. ರಾಜು ಎಲ್ಲಿ ಕೂತ್ಕೊಂಡನ್ರಿ? ಶೋಭಾಳ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಅವಾಗ ನಾವು ಬಿಸೈಡ್ ಅನ್ನ. ದೇರ್ ಈಸ್ ಅ ಎಸ್ಟಡಿ ಬೂತ್ ಬಿಸೈಡ್ ಮೈ ಹೌಸ್. ನೋಡ್ರಿ, ಯಾರಿಗಾರ ಅಡ್ರೆಸ್ ಹೇಳ್ತಾ ಇರ್ತೀರಿ, ವೇರ್ ಆರ್ ಯು? ನನ್ಗೆ ಗೊತ್ತಾಗ್ತಾ ಇಲ್ಲೋ. ಸಿ ಯು ಗೋ ದೇರ್. ಏನಾಗ್ತದ? ನೀವು ಹೇಳ್ತೀರಿ, ದೇರ್ ಈಸ್ ಅ ಎಸ್ಟಡಿ ಬೂತ್ ಬಿಸೈಡ್ ಮೈ ಹೌಸ್. ಸಿ ಚೆಕ್ ದಟ್. ದೇರ್ ಈಸ್ ಅ ಎಸ್ಟಡಿ ಬೂತ್ ಬಿಸೈಡ್ ಮೈ ಹೌಸ್. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ. ನಮ್ಮ ಪಕ್ಕದಲ್ಲಿ ಇದ್ರೆ ಅದಕ್ಕೆ ಏನಂತೀವ್ರಿ ನಾವು? ಅದಕ್ಕೆ ನೀವು
ಬಿಸೈಡ್ ಅಂತ ಹೇಳಿ. ಈಗ ನಿಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ನೋಡ್ರಿ, ನಿಮ್ಮ ಫ್ರೆಂಡ್ ಇರ್ತಾನ ಅಥವಾ ಇದು ಇರ್ತದ, ಏನೋ ಒಂದು ಚೇರ್ ಇರ್ತದ, ಅದಕ್ಕೂ ಕೂಡ ಓಕೆ ಅದಕ್ಕೆ ಬಿಸೈಡ್ ಅಂದ್ರೆ ಪಕ್ಕದಲ್ಲಿ ಇರೋದಕ್ಕೆ ಬಿಸೈಡ್ ಅಂತ ಹೇಳ್ತೇವೆ ನಾವು. ಅದನ್ನ ನಿಂತ್ಬಿಡು ನೋಡ್ರಿ. ಇನ್ನೊಂದು ಇದೆ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ವಿದ್ಯಾರ್ಥಿಗಳೇ. ಈಗ ಜಸ್ಟ್ ನಿಮ್ಗೆ ಏನ್ ಹೇಳಿದೆ, ಬಿಸೈಡ್ ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಇರ್ಲಿಲ್ಲ ಅಲ್ಲಿ. ಈ ಬಿಸೈಡ್ಸ್ ಬೇರೆ ರೀ, ಮತ್ತೆ ಬಿಸೈಡ್ಸ್ ಬೇರೆ, ಬಿಸೈಡ್ ಬೇರೆ. ಯು ಮಸ್ಟ್ ರಿಮೆಂಬರ್ ದಿಸ್ ಥಿಂಗ್. ದಿಸ್ ಇಸ್ ಆಫನ್ ಕನ್ಫ್ಯೂಷನ್ ಥಿಂಗ್ಸ್ ಗಳಿವೆ. ಸೊ ಇಲ್ಲಿ ಬಿಸೈಡ್ಸ್ ಅನ್ನೋದು ಕೂಡ ಒಂದು ಇದಾಗಿದೆ. ಇಲ್ಲಿ ನೋಡ್ರಿ, ಬಿಸೈಡ್ ಇನ್ ಎಡಿಷನ್ ಟು ಇನ್ನೊಂದು ಏನಾರ ಹೇಳಲಿಕ್ಕೆ ಹೇಳ್ತಾ ಇರ್ತೀವಿ ನಾವಿಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೇವೆ ನೋಡ್ರಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಬಿಸೈಡ್ಸ್ ಕನ್ನಡ ಅಂಡ್ ಹಿಂದಿ. ನೋಡ್ರಿ, ಕನ್ನಡ ಹಿಂದಿ ಜೊತೆ ನಾ ಇಂಗ್ಲಿಷ್ ಅನ್ನು ಯೂಸ್ ಮಾಡ್ತೀನಿ ಅಂತ, ಅದರ ಜೊತೆ ಅನ್ಲಿಕ್ಕೆ ನಾನು ಬಿಸೈಡ್ಸ್ ಅಂತ ಹೇಳ್ತೀನಿ. ಬಿಸೈಡ್ಸ್ ನೋಡ್ರಿ, ಬಿಸೈಡ್ ಅಂದ್ರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂದ್ರೆ ಇನ್ ಅಡಿಷನ್ ಟು. ಇನ್ ಅಡಿಷನ್ ನಾ ಏನ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಅನ್ನು ಮಾತಾಡ್ತೀನಿ ಕನ್ನಡ ಮತ್ತು ಹಿಂದಿ ಜೊತೆಗೆ. ಬಿಸೈಡ್ಸ್ ಅದು ಅದ್ರ ಜೊತೆಗೇನೆ ನಾನು ಇದನ್ನು ಮಾತಾಡ್ತೀನಿ ಅಂತ ಅರ್ಥ ಇಲ್ಲಿ. ಗೊತ್ತಾಯ್ತಲ್ಲ ನಿಮ್ಗೆ? ಈಗ ನೋಡ್ರಿ, ಇನ್ನೊಂದು ಬಿಸೈಡ್ ಬೀಯಿಂಗ್ ಅ ಸಿಂಗರ್. ಅವಳು ಸಿಂಗರ್ ಆಗಿದ್ರು ಕೂಡ ಶಿ ಆಲ್ಸೋ ಡ್ಯಾನ್ಸ್. ಶಿ ಈಸ್ ಆಲ್ಸೋ ಅ ಗುಡ್ ಡ್ಯಾನ್ಸರ್. ಶಿ ಈಸ್ ಆಲ್ಸೋ ಅ ಗುಡ್ ಡ್ಯಾನ್ಸರ್. ದೋ ಶ್ರೇಯಾ ಘೋಷಾಲ್ ಬೀಯಿಂಗ್ ಅ ಸಿಂಗರ್ ಆಲ್ಸೋ ಅ ಗುಡ್ ಡ್ಯಾನ್ಸರ್. ಅದ್ರ ಜೊತೆ ಏನ್ ಮಾಡ್ತಾಳೆ, ನೃತ್ಯವನ್ನು ಮಾಡ್ತಾಳೆ ಅಂತ ಹೇಳಿ. ಅದರ ಜೊತೆ ಬಿಸೈಡ್ಸ್ ಅಂದ್ರೆ ಒಂದರ ಜೊತೆ ಇನ್ನೊಂದು ಮಾಡೋದನ್ನ ಹೇಳ್ತಾ ಇರ್ತೀವಿ ಇಲ್ಲಿ, ಅದಕ್ಕೆ ನಾವು ಅದನ್ನ ಹೇಳ್ತೇವೆ. ಓಕೆ, ಅದಾದ್ಮೇಲೆ ವಿದ್ಯಾರ್ಥಿಗಳ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಪೋಸಿಷನ್ ಇದೆ. ಇಸ್ ನಥಿಂಗ್ ಬಟ್ ಬಿಟ್ವೀನ್. ಬಿಟ್ವೀನ್ ಎಲ್ಲರಿಗೂ ಗೊತ್ತಿದೆ ರೀ. ಬಿಟ್ವೀನ್ ಯಾರಿಗೂ ಗೊತ್ತಿಲ್ಲ ಹೇಳ್ರಿ? ಮಧ್ಯದಲ್ಲಿ ಹೌದಲ್ಲ, ನಮ್ಮಿಬ್ಬರು ಮಧ್ಯದಾಗ ನೀ ಬರಬಾರ್ದು ಅಂತ ಹೇಳ್ತಿರ್ತಾವ ನೋಡ್ರಿ ನಾವು. ಡೋಂಟ್ ಕಮ್ ಇನ್ ಬಿಟ್ವೀನ್ ಅಸ್. ನಮ್ಮ ಜೊತೆ ನಮ್ಮ ನಡು ಬರಬಾರ್ದು ನೀನಪ್ಪ. ಅವರ್ ಏನು ನಮ್ ಜಗಳ ಇದು, ನಮ್ಮ ಇದು ಅಂತ ಹೇಳ್ತಿರ್ತೀರಿ ಯಾವಾಗ್ಲೂ. ಅದೇ ತರ ಇಲ್ಲಿ ಬಿಟ್ವೀನ್ ಅಂದ್ರೆ ಟೂ ಥಿಂಗ್ಸ್ ಅಥವಾ ಟೂ ಪರ್ಸನ್ ನಡುವೆ ಯಾರ ಇದ್ರೆ ನಡುವಿದ್ರೆ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲೇ ಇದೆ ನೋಡ್ರಿ, ದೆರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಶೈಲಾ ಅಂಡ್ ನೀತಾ. ದೆರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್. ನೋಡ್ರಿ, ಯಾರು ಅವ್ರಿಬ್ಬರ ನಡುವೆ ಏನೂ ಡಿಫರೆನ್ಸ್ ಇಲ್ಲ. ಇಬ್ಬರ ನಡುವೆ ಬಿಟ್ವೀನ್ ಅಂದ್ರೆ ಏನ್ರಿ, ನಡುವೆ. ಓಕೆ, ಇಲ್ಲ ನೋಡ್ರಿ, ಇಲ್ಲೊಂದು ಕಂಬ ಇದೆ, ಇಲ್ಲೊಂದು ಕಂಬ ಇದೆ ಅಂತಿಕೋರಿ. ನೋಡ್ರಿ, ಈ ಕಂಬದ ಪಕ್ಕದಾಗ ಇಲ್ಲಿ ನಿಂತಿದ್ದ ಅಂತಿಕೋರಿ. ಇದಕ್ಕೆ ಬಿಸೈಡ್ ಅಂತ ಕರಿತೀವಿ ನಾವು. ಏನಂತ ಕರಿತೀವ್ರಿ? ಬಿಸೈಡ್ ಅಂತ. ಅದರ ಪಕ್ಕದಲ್ಲಿ ನಿಂತಿರ್ತಾನ, ಗೊತ್ತಾಯ್ತಾ? ಸೊ ಇದನ್ನ ಹಿಂದ್ಗಡೆ ನಿಂತ್ಕೊಂಡಿದ್ದ ಅಂದ್ರೆ ಬಿಹೈಂಡ್ ಅಂತೀವಿ ನಾವು. ಗೊತ್ತಾಯ್ತಾ? ಇದ್ರ ಹಿಂದ್ಗಡೆ ನಿಂತಿದ್ದ ಅಂದ್ರೆ ಬಿಹೈಂಡ್ ಅಂತೀವಿ. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಏನಾಗಿದ್ರಿ, ಇದೇ ತರ ಇನ್ನೊಂದು ಕಂಬ ಐತ್ ನಮಗಿಲ್ಲ, ಹೌದಾ? ಈ ಕಂಬದ ಇಲ್ಲಿ ಎರಡರ ನಡುವು ನಿಂತಾನ್ರವ. ಈ ಎರಡೂರ ನಡುವು ನಿಂತಿದ್ನಂತಂದ್ರೆ ಇದಕ್ಕೆ ಬಿಟ್ವೀನ್ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ಎರಡರ ಮಧ್ಯದಲ್ಲಿ ನಿಂತಿದ್ದರೆ ಅದು ಬಿಟ್ವೀನ್. ಓಕೆ, ಅ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ವಾಲ್ಸ್. ಎರಡು ಗೋಡೆಗಳ ಮಧ್ಯ ನಿಂತಿದ್ದಾನ್ರಿ, ಗೊತ್ತದಲ್ಲ? ಈ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಿಲ್ಲರ್ಸ್, ಎರಡು ಕಂಬಗಳ ಮಧ್ಯೆ ನಿಂತಿದ್ದ, ಗೊತ್ತಾಯ್ತಾ? ಸೊ ಆ ತರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಐ ಟುಕ್ ಅ ಸ್ನ್ಯಾಪ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಿಲ್ಲರ್ಸ್. ಸ್ಟ್ಯಾಂಡಿಂಗ್ ಬಿಟ್ವೀನ್ ದ, ಅಲ್ಲಿ ನಿಂತ್ಕೊಂಡು ನಾನು ಎರಡೂ ಸ್ಟ್ಯಾಂಡಿಂಗ್ ನಡು ನಿಂತ್ಕೊಂಡು ಸ್ವಲ್ಪ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅವುಗಳನ್ನ ನಾವು ಸೊ ಹಾಗೆ ಹೇಳ್ತೇವೆ. ಬಿಟ್ವೀನ್ ಅನ್ನೋದನ್ನ ಬಹಳ ಸಲ ಬರ್ತಿರ್ತೀವಿ. ಈಗ ರವಿ ಸಿಟ್ಟಿಂಗ್ ಬಿಟ್ವೀನ್ ರವಿ ಅಂಡ್ ರಾಹುಲ್. ಇಬ್ಬರ ನಡುವ ಕೂತ್ಕೊಂಡಾನ. ಇಬ್ಬರ ನಡುವೆ ಇತ್ತಂತಂದ್ರೆ ನಡುವೆ ಅದು ನಿಮಗೆ ಗೊತ್ತಾಗಿದೆ. ಸೊ ಅದಗಳನ್ನ ನೀವು ಮಾಡ್ಕೋಬಹುದು. ವಿದ್ಯಾರ್ಥಿಗಳು, ಇದಾದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಬರ್ತದೆ ರೀ ನಮಗೆ, ಬಹಳ ಇಂಪಾರ್ಟೆಂಟ್ ಆದ ಅಮಂಗ್ ಅಂತ ಹೇಳಿ. ಮೋರ್ ದ್ಯಾನ್ 2% ನನ್ನ ಥಿಂಗ್ ಇತ್ತಂದ್ರೆ ಅದಕ್ಕೆ ಅಮಂಗ್ ಅಂತ ಬೆಳಿತೇವೆ ನೋಡ್ರಿ. ಇಲ್ಲಿ ನೋಡ್ರಿ, ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಅಮಂಗ್ ದ ಡೆವಲಪಿಂಗ್ ಕಂಟ್ರೀಸ್. ಇವೇನು ಅಮಂಗ್ ಅಂತಂದ್ರೆ ಇದು ಒಂದು ಎಕ್ಯುರೇಟ್ ಇರುವುದಿಲ್ರಿ. ಇಲ್ಲಿ ಅಮಂಗ್ ಅಂತಂದ್ರೆ ಬಹಳ ದೇಶಗಳು ಇರ್ತಾವ. ಡೆವಲಪಿಂಗ್ ಕಂಟ್ರೀಸ್ಗಳ ನಡುವೆ ನಮ್ಮದು ಕೂಡ ಡೆವಲಪಿಂಗ್ ಕಂಟ್ರಿ ಆಗಿದೆ. ಓಕೆ, ಅದಕ್ಕೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಅಮಂಗ್ ದ ಡೆವಲಪಿಂಗ್ ಕಂಟ್ರೀಸ್. ಡೆವಲಪಿಂಗ್ ಕಂಟ್ರೀಸ್ ಅಲ್ಲೇ ನಮ್ಮದು ಬಹಳ ದೊಡ್ಡದು ಅಂತ ದೇಶ, ಬಹಳ ದೊಡ್ಡ ದೇಶ ಆಗಿದೆ. ಅಮಂಗ್ ಅಂದ್ರೆ ದೇಶಗಳ ನಡುವೆ, ಅವುಗಳ ನಡುವೆ ಅಂತ ಒನ್ ಆರ್ ಮೋರ್ ಥಿಂಗ್ಸ್ ಗಳಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ, ಶಿ ಈಸ್ ಟಾಲೆಸ್ಟ್ ಅಮಂಗ್ ಅವರ್ ಫ್ರೆಂಡ್ಸ್. ನೋಡ್ರಿ, ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದೆ, 4-5 ಜನ ಇರ್ಬೋದು, 5-6 ಜನ ಇರ್ಬೋದು. ನಮ್ಮಲ್ಲಿ ಇವಳು ಏನಾಗಿದ್ದಾಳ್ರಿ, ಟಾಲೆಸ್ಟ್, ಹೈಯೆಸ್ಟ್ ಆಗಿ ಹೇಳಕ್ಕೆ. ನಮ್ಮ ನಡುವೆ ಅಂದ್ರೆ ಒಂದು 4-5 ಜನ ಇರ್ತೀರಿ ನೀವು. ಈ 4-5 ಜನರಲ್ಲಿ ಇವಳೇ ನಮ್ಗಿಂತ ಹೈಟ್ ಅದಾಳ ಅಂತ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಮೋರ್ ದ್ಯಾನ್ 2 or 3 ಅಂದ್ರೆ ಅಮಂಗ್ ಬಳಸ್ತೀವಿ ನಾವು. ಅಮಂಗ್ ಅಂತ ಬಂದಾಗ ಏನಾಗ್ತದೆ ಇಲ್ಲಿ, ಶಿ ಈಸ್ ದ ಟಾಲೆಸ್ಟ್ ಅಮಂಗ್ ಅವರ್ ಫ್ರೆಂಡ್ಸ್. ಅಮಂಗ್ ಅಂದ್ರೆ ನಮ್ಮ ನಡುವ ಆಕಿ ಏನಾಗ್ಯಾಳ, ದೊಡ್ಡಕ್ಕೆ ಆಗ್ಯಾಳ, ಟಾಲೆಸ್ಟ್ ಆಗ್ಯಾಳ. ಇಲ್ಲಿ ನೋಡ್ರಿ, ದ ವಿನ್ನರ್ಸ್ ಡಿವೈಡೆಡ್ ದ ಕ್ಯಾಶ್ ಅಮಂಗ್ ದೆಮ್ಸೆಲ್ಸ್.
ದ ವಿನ್ನರ್ಸ್ ನೋಡ್ರಿ, ಒಂದು ಗೇಮ್ ಆಗಿದೆ, ಅಲ್ಲಿ ಗೆದ್ದಾರ. ಅವರು ಹಣವನ್ನ ಏನ್ ಮಾಡ್ಯಾರಿ, ಡಿವೈಡ್ ಮಾಡ್ಯಾರ. ಯಾರ ನಡುವೆ ಡಿವೈಡ್ ಮಾಡ್ಯಾರಿ? ಅಮಂಗ್ ದೆಮ್ಸೆಲ್ಫ್. ಅಮಂಗ್ ಅಂದ್ರೆ 11 ಜನರ ಒಂದು ಟೀಮ್ ಇತ್ತಂತಿ ಕೊರ್ರಿ. ಈ ಎಲ್ಲರ ನಡುವ ಅಮಂಗ್ ಅಂದ್ರೆ ಈ ಎಲ್ಲರಲ್ಲಿ ಸಮನಾಗಿ ಅವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ. ಅಮಂಗ್ ಅಂದ್ರೆ ನಮ್ದು ಒಂದು ಗ್ರೂಪ್, 2 or more ಪೀಪಲ್ ಇರ್ತದೆ, ಒಬ್ರು ಇರುವುದಿಲ್ಲ, 2 or more ಪೀಪಲ್, 2, 3, 5, 11 ಹಿಂಗಿರ್ತದೆ ಅಮಂಗ್ ದೆಮ್ಸೆಲ್ಫ್. ಸೊ ಅದನ್ನ ಅಮಂಗ್ ಅಂತ. ಅಮಂಗ್ ಅಂದ್ರೆ ಏನ್ರಿ? ಮೋರ್ ದ್ಯಾನ್ 2 or 3 ಪರ್ಸನ್ಸ್ ಆರ್ ಅ ಥಿಂಗ್. ಪರ್ಸನ್ಗಳ ನಡುವೆ ಇರ್ಬೋದು, ಟೀಮ್ಗಳ ನಡುವೆ ಇರ್ಬೋದು, ಅವುಗಳ ಬಗ್ಗೆ ಕೂಡ ಇದು ನಡೀತಾ ಇರ್ತದೆ. ಯಾಕಂದ್ರೆ ಇನ್ನೊಂದು ಪದ ಇದೆ ಇಲ್ಲಿ, ಟಿಲ್ ಅಂತ ಹೇಳಿ, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಿಪೋಸಿಷನ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಯಾಕಂತಂದ್ರೆ ನೋಡ್ರಿ, ಟಿಲ್ ಅಂದ್ರೆ ಅಲ್ಲಿಯವರೆಗೂ ಅಂತ ಆಗ್ತದೆ. ಅಲ್ಲಿಯವರೆಗೂ ನಾ ಇದ್ದೆ ಅಂತ ಹೇಳಿ. ಓಕೆ, ಅಲ್ಲಿಯವರೆಗೂ ಅಂತ ಹೇಳಿ. ನೋಡ್ರಿ, ಪ್ಲೀಸ್ ವೇಟ್ ಹಿಯರ್ ಟಿಲ್ 5:30. ನೋಡ್ರಿ, ನೀವು ಇಲ್ಲೇ ನಿಲ್ರಿ. ಎಲ್ಲಿವರೆಗೂ ಅಂತಂತಂದ್ರೆ 5:30 ಮಟ. 5:30 ಮಟ ನೀವು ಇಲ್ಲೇ ಇರ್ಬೇಕು ಅಂತ. ಟಿಲ್ ಅಲ್ಲಿವರೆಗೂ. ಯು ಶುಡ್ ವರ್ಕ್ ಹಾರ್ಡ್ ಟಿಲ್ ಯು ಸಕ್ಸೀಡೆಡ್. ಗೊತ್ತಾಯ್ತಾ? ನೀವು ವರ್ಕ್ ಬಹಳ ಕಷ್ಟಪಡ್ಬೇಕ್ರಿ. ಎಲ್ಲಿ ಮಟ? ಸಕ್ಸೀಸ್ ಆಗೋ ಮಟನೂ ಕೊಡ್ಬೇಕ್ರಿ. ಬರೀ ಒಂದು ದಿವಸ ಓದಿ ಈ ಒಂದೇನೋ ಬಹಳ ಮೋಟಿವೇಶನ್ ಆಗಿದೆ, ಈ ವಾರ ಫುಲ್ ಓದಿ ನೆಕ್ಸ್ಟ್ ವಾರ ಬಿಟ್ಬಿಡ್ತೀನಿ ಅಂದ್ರಿಲ್ಲ. ಎಲ್ಲಿವರೆಗೂ ಸಕ್ಸಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನೀವು ಟಿಲ್ ಯು ಸಕ್ಸೀಡ್. ಗೊತ್ತಾಯ್ತಾ? ಅಲ್ಲಿವರೆಗೂ ಮಾಡ್ತಾ ಇರ್ಬೇಕ್ರಿ, ಅಂದ್ರಷ್ಟೇ ಅವ್ರ ಎಫೆಕ್ಟ್ ಆಗ್ತದೆ. ಸೊ ಆ ತರ ಅಲ್ಲಿಯವರೆಗೂ ಅನ್ನೋದನ್ನ. ಡೋಂಟ್ ಗೋ ಔಟ್ ಟಿಲ್ ದ ಬೆಲ್ ರಿಂಗ್ಸ್. ಕಾಲೇಜ್ನಾಗ ಹೇಳ್ತಿರ್ತಾರ ನೋಡ್ರಿ, ಟಿಲ್ ದ ಬೆಲ್ ರಿಂಗ್ಸ್. ಎಕ್ಸಾಮ್ಗೆ ಹೋಗಿರ್ತೀರಿ, ಬೆಲ್ ಆಗೋವರೆಗೂ ನೀವು ಕುಂದಿರ್ಬೇಕಂತ ಇರ್ತಾನವ. ಟಿಲ್ 5 o'clock ಯು ಶುಡ್ ಸಿಟ್ ಹಿಯರ್ ಹೇಳ್ತಾರ ಅವರು. ನಿಮ್ಮನ್ನ ಬಿಡುದಿಲ್ಲ, ಕ್ವಶನ್ ಪೇಪರ್ ತಗೊಂಡು ಹೊರಗಡೆ 5 ಗಂಟೆವರೆಗೂ ನೀವು ಟಿಲ್ ಅಲ್ಲಿಯವರೆಗೂ ಕುಂದಿರ್ಲೇಬೇಕು. ಟಿಲ್ ಅನ್ನೋದು ಏನಾಗಿರ್ತೈತ್ರಿ? ಅಲ್ಲಿವರೆಗೂ ಅನ್ನೋ ಒಂದು ಸಮಯವನ್ನ ಅದು ತೋರಿಸ್ತಾ ಇರ್ತದೆ. ಅದನ್ನ ನೀವು ನೆನ್ಪಿಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ. ಟಿಲ್ ಅನ್ನೋದನ್ನ ನೀವು ಬಳಸ್ತಾ ಇರ್ತೀರಿ. ಬಹಳ ಗಳಲ್ಲಿ ಹೇಳ್ತಾ ಇರ್ತೇವೆ ನಾವು, ಐ ವೇಟೆಡ್ ಫಾರ್ ಹಿಮ್ ಟಿಲ್ ಹಿ ಅರೈವ್ಸ್. ಬರೋ ಮಠ ನಾನು ಅಲ್ಲೇ ಇದ್ದಾರೆ. ಟಿಲ್ ಅಲ್ಲಿ ಅವ ಬರೋ ಮಠ ನಾನು ಅಲ್ಲೇ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಇನ್ನೊಂದು ಸ್ಟಿಲ್ ಅಂತ ಇದೆ ನೋಡಿ. ಸ್ಟಿಲ್ ಇದು ಬಹಳ ಇಂಪಾರ್ಟೆಂಟ್ ರೀ. ಸ್ಟಿಲ್ ನೋಡ್ರಿ, ಈ ಸ್ಟಿಲ್ ಇನ್ ದ ಕ್ಲಾಸ್ ರೂಮ್. ಅವ ಈಗೂ ಅಲ್ಲೇ ಅದಾನ ಅಂತ. ಸ್ಟಿಲ್ ಅಂದ್ರೆ ಏನ್ರಿ? ಈಗೂ. ಸ್ಟಿಲ್ ಐ ಆಮ್ ರೀಡಿಂಗ್ ಮಹಾಭಾರತ. ಈಗೂ ಓದ್ತಿ. ಯಾರೋ ಒಬ್ಬ ಬಹಳ ಕೆಲಸ ಹಿಂದ ಅವ ಯಾವಾಗ್ಲೂ ಮಹಾಭಾರತ. ಸ್ಟಿಲ್ ಹಿ ಈಸ್ ರೀಡಿಂಗ್ ದಟ್ ಬುಕ್. ಈಗೂ ಸ್ಟಿಲ್ ಐ ಆಮ್ ರೀಡಿಂಗ್ ಬುಕ್. ಗೊತ್ತೇನೋ ನಿನಗೆ? ಈಗೂ ನಾ ಅದನ್ನ ಮಾಡ್ತೀನಿ. ನೀವು ಇಬ್ರು ಸೇರಿ ಒಂದೇನೋ ಕೆಲಸ ಮಾಡ್ತಿರ್ತೀರಿ, ಯಾವಾಗ್ಲೂ ಕೂಡ ಒಂದೇನೋ ಕೇರಂ ಮಾಡ್ತಿರ್ತೀರಿ. ಹೇಳ್ತಾ ನೋಡಿ, ಸ್ಟಿಲ್ ಐ ಆಮ್ ಪ್ಲೇಯಿಂಗ್ ಕೇರಂ. ಗೊತ್ತಾ ನಿನಗೆ? ಈಗೂ ಸ್ಟಿಲ್ ಐ ಆಮ್ ಪ್ಲೇಯಿಂಗ್ ದಟ್. ಹೌದಾ, ಈಗೂ ಮಾಡ್ತೀನಿ ಅದನ್ನ ಅಂತ. ಅಂದ್ರೆ ನೀವು ಯಾರೋ ಒಬ್ರು ದುಡ್ಡು ಕಲೆಕ್ಟ್ ಮಾಡ್ತೇನೆ, ಇದು ಕಾಯಿನ್ಸ್ ಗಳನ್ನ ಕಲೆಕ್ಟ್ ಮಾಡೋ ಒಂದು ಹಾಬಿ ಇರ್ತದೆ ನಿಮ್ಮಲ್ಲಿ. ಸೊ ಡು ಯು ನೋ ದಟ್ ಸ್ಟಿಲ್ ಐ ಆಮ್ ಕಲೆಕ್ಟಿಂಗ್ ದ ಓಲ್ಡ್ ಕಾಯಿನ್ಸ್. ಈಗೂ ಮಾಡ್ತೀನಿ ನಾನು. ಸ್ಟಿಲ್ ಅದನ್ನ ಈಗೂ ಮಾಡ್ತಾ ಇದ್ದೀನಿ ಅಂತ. ಆತರ ಈ ಸ್ಟಿಲ್ ಇನ್ ದ ರೂಮ್. ಈಗೂ ಕೂಡ ಅವ ರೂಮ್, ಕ್ಲಾಸ್ ರೂಮ್ನಾಗ ಅದನವ ಇನ್ನೂ ಅಲ್ಲೇ, ಇನ್ನೂ ಅಲ್ಲೇವರೆಗೂ ಕೂಡ. ಈಗ ನೋಡ್ರಿ, ಶಿ ಈಸ್ ಸ್ಟಿಲ್ ಅ ಮೈನರ್. ಇನ್ನು ಮೈನರ್ ಹುಡುಗಿ ಅದಾಳ, ಇನ್ನು ಏನೇ ಅದಾಳಕ್ಕೆ. ಸ್ಟಿಲ್ ಅನ್ನೋದನ್ನ ನಾವು ಆ ಪದಕ್ಕೆ ಬಳಸ್ತಾ ಇರ್ತೀವಿ. ನೋಡ್ರಿ ವಿದ್ಯಾರ್ಥಿಗಳು, ಇದಾದ್ಮೇಲೆ ಇನ್ನೊಂದು ಪದ ಇದೆ ನಮ್ಗೆ, ಅಂಟಿಲ್ ಅಂತ ಹೇಳಿ. ಈ ಅಂಟಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂಟಿಲ್ ಅಂದ್ರೆ ಎಲ್ಲಿವರೆಗೂ ನಿಲ್ಲೋದಿಲ್ಲ. ಆಗಲ್ಲ ಏನಾದ್ರೆ ಟಿಲ್ ಅಲ್ಲಿಯವರೆಗೂ ಅಂತ ಹೇಳಿದೆ. ಅಂಟಿಲ್ ಅಂದ್ರೆ ಅಲ್ಲಿವರೆಗೂ ಎಲ್ಲಿ ಮಟ್ಟ ನಿಲ್ಲೋದಿಲ್ಲ, ಅಲ್ಲದೆ ಅಲ್ಲಿ ಮಟ್ಟ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ವೇಟ್ ಹಿಯರ್ ಅಂಟಿಲ್ ದ ರೇನ್ ಸ್ಟಾಪ್. ನೋಡ್ರಿ, ಇಲ್ಲಿ ಒಂದು ರೇನ್ ಬರ್ತಾ ಇದೆ, ಅಲ್ಲಿವರೆಗೂ ಅಂದ್ರೆ ಡೆಫಿನೆಟ್ ಆಗಿರುವುದಿಲ್ಲ. ಟಿಲ್ ಅನ್ನೋದು ಒಂದು ಡೆಫಿನೆಟ್ ಅನ್ನ ಹೇಳ್ತಿರ್ತೈತ್ರಿ. ಟಿಲ್ 5 o'clock, ಟಿಲ್ ದ ಕ್ಲಾಸ್ ರೂಮ್ ಓವರ್, ಟಿಲ್ ಹಿ ಅರೈವ್ಸ್. ಒಂದು ಮುಗಿತೈತಲ್ಲ ಕೆಲಸ, ಅಲ್ಲಿವರೆಗೂ ಟಿಲ್ ಅನ್ನೋದನ್ನ ಹೇಳ್ತಾ ಇರ್ತೀವಿ. ಬಟ್ ಅಂಟಿಲ್ ಅನ್ನೋದು ಅದು ಮುಗಿಯೋದಿಲ್ರಿ. ಅದು ಯಾವಾಗ ಮುಗಿತೈತಲ್ಲ ಅವಾಗ ಹೋಗು ಅಂತ ಹೇಳ್ದಂಗೆ ನಾನು. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ವೇಟ್ ಹಿಯರ್ ಅಂಟಿಲ್ ದ ರೇನ್ ಸ್ಟಾಪ್. ರೇನ್ ಮುಗಿಯೋ ಮಟ ನೀನು ಇಲ್ಲಿ ಇರಬಹುದು. ಗೊತ್ತಿಲ್ಲ ಯಾವಾಗ ಇವತ್ತು ಮುಗಿಬಹುದು, ನಾಳೆ ಮುಗಿಬಹುದು, ಮಳೆ ಯಾವಾಗ ನಿಲ್ತೈತಿ ಯಾರಿಗೆ ಹೇಳಕ್ಕಾಗ್ತದ್ರಿ? ಅಂಟಿಲ್ ಗೊತ್ತಾಯ್ತಾ? ಅಲ್ಲಿವರೆಗೂ ಅಂತ. ರೀಡ್ ಇನ್ ದಿಸ್ ರೂಮ್ ಅಂಟಿಲ್ ಐ ಕಮ್ ಬ್ಯಾಕ್. ನಾ ಬರೋ ಮಟ ನೀ ಏನ್ ಮಾಡು, ಇಲ್ಲೇ ಅದನ್ನ ಓದ್ತಾ ಇರು. ಅಂಟಿಲ್ ನಾವ್ ಐ ಹ್ಯಾವ್ ರಿಯಲಿ ಸ್ಟ್ರಗಲ್ ಎ ಲಾಟ್. ನೋಡ್ರಿ, ಅಂಟಿಲ್ ಇಲ್ಲಿವರೆಗೂ ನಾ ಏನ್ ಮಾಡಿದೀನಿ, ಐ ಹ್ಯಾವ್ ಸ್ಟ್ರಗಲ್ ಎ ಲಾಟ್ ಅಂತ ಹೇಳಿ ಒಂದನ್ನ ಮಾಡ್ತಾ ಇರ್ತೀನಿ. ವಿದ್ಯಾರ್ಥಿಗಳಿಗೆ ಇದಾದ್ಮೇಲೆ ಇನ್ನೊಂದು ಪದ ಇದೆ ರೀ, ಆಫ್ಟರ್ ಅಂತ ಹೇಳಿ. ಯು ಶುಡ್ ನೋ ದ್ಯಾಟ್ ಆಫ್ಟರ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆದದ್ದು. ಆಫ್ಟರ್ ಯು ಅಂತ ಹೇಳ್ತಿರ್ತಾನೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತೀನಿ, ಈ ಬಿಕೇಮ್ ದ ಓನರ್ ಆಫ್ಟರ್ ಹಿಸ್ ಫಾದರ್ಸ್ ಡೆತ್. ಆಫ್ಟರ್ ಅಂದ್ರೆ ಆಮೇಲೆ. ಯಾವಾಗ ಆದವ? ಈ
ಬಿಕೇಮ್ ದಿ ಓನರ್. ಅವ ಏನಾದಾರೆ ಓನರ್ ಆದ. ಯಾವಾಗ ಅದ ಅಂದ್ರೆ ಅವನ್ ಫಾದರ್ ಆದ ಅಂದ್ರೆ ಆಮೇಲೆ ಆಮೇಲೆ ಗೊತ್ತಾಯ್ತಾ? ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್ ಹ್ಯಾಂಕರಿಂಗ್ ಆಫ್ಟರ್ ಮನಿ. ನೋಡಿ ಅವನ್ ನನಗೆ ಲೈಕ್ ಆಗ್ತಲ್ಲ, ಅವ ಭಾಳ ಇದರಿಂದ ಅಮೌಂಟ್ ಇಂದ ಹೋಗ್ತಾ ಇದ್ದಾನೆ, ಅದು ನನಗೆ ಲೈಕ್ ಆಗ್ತಾ ಇಲ್ಲ, ಭಾಳ ಸರಿ ಅನಿಸ್ತಾ ಇಲ್ಲ ನನಗೆ ಅದು ಯಾಕೋ ಅಂತ ಹೇಳಿ. ದ ಕಾಪ್ಸ್ ಆರ್ ಆಫ್ಟರ್ ದ ರಾಬರ್ಸ್. ನೋಡ್ರಿ ಅವ್ರ ಹಿಂದ್ಗಡೆ ಇದ್ದಾರೆ. ಕಾಪ್ಸ್ ಏನ್ ಮಾಡ್ತಾ ಇದಾರೆ? ರಾಬರ್ಸ್ ಹಿಂದ್ಗಡೆ ಬಿದ್ದಿದ್ದಾರೆ, ಓಡಿ 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 ಹೋಗಿ ಹೋಗ್ತಾ ಇದಾರೆ. ಅವ್ರ ಹಿಂದ್ಗಡೆ ಇವ್ರು ಹೋಗಿ ಆಫ್ಟರ್, ಅವ್ರ ಹಿಂದೆ ಅದಾರಂತ, ಅದಕ್ಕೆ ಆಫ್ಟರ್ನ ಬಳಸ್ತೀವಿ. ಆಫ್ಟರ್ ಆಲ್ ಶಿ ಇಸ್ ಮೈ ಫ್ರೆಂಡ್, ಆಫ್ಟರ್ ಆಲ್ ಶಿ ಇಸ್ ಮೈ ಫ್ರೆಂಡ್, ಶಿ ಇಸ್ ಮೈ ಗುಡ್ ಫ್ರೆಂಡ್ ಅಂತ. ಗೊತ್ತಾಯ್ತಾ? ಆ ತರ ಆದಂತಹ ಇವುಗಳು ಬಹಳ ಇಂಪಾರ್ಟೆಂಟ್ ರೀ. ಯು ಶುಡ್ ಆನ್ ದೀಸ್ ಥಿಂಗ್ಸ್. ಯು ಜಸ್ಟ್ ರೈಟ್ ದಿಸ್ ವರ್ಡ್ ಅಂಡ್ ರೈಟ್ ಇಟ್ ಯುವರ್ ಓನ್ ವರ್ಡ್ಸ್. ಯು ಮೇಕ್ ಮಿಸ್ಟೇಕ್ಸ್. ಎ ಸ್ಟೂಡೆಂಟ್ಸ್, ಇಫ್ ಯು ಆರ್ ಲರ್ನಿಂಗ್ ಯು ಶುಡ್ ಮೇಕ್ ಮಿಸ್ಟೇಕ್. ನೀವು ಮಾಡ್ಲೇಬೇಕ್ರಿ. ಇಫ್ ಯು ಆರ್ ಡೂಯಿಂಗ್ ಮಿಸ್ಟೇಕ್ ಅಂದ್ರೆ ಸಮಥಿಂಗ್ ಯು ಆರ್ ಲರ್ನಿಂಗ್ ಅಂತ. ಗೊತ್ತಾಯ್ತಾ? ಡೋಂಟ್ ಅಫ್ರೇಡ್ ಟು ಡೂ ಮಿಸ್ಟೇಕ್ಸ್. ಕ್ರೈಮ್ ಅಲ್ಲ ಮತ್ ಮಿಸ್ಟೇಕ್ಸ್ ಏನ ಕೈ ತಪ್ಪೇ ಆಗೋದಕ್ಕೂ ಕ್ರೈಮ್ ಬೇರೆ. ಮತ್ ಸರ್ ಮಿಸ್ಟೇಕ್ ಮಾಡ್ತಾರಂತ ನಿನ್ನ ಮಾಡ್ರಲ್ಲ. ಮಿಸ್ಟೇಕ್ ಅಂದ್ರೆ ಓನ್ಲಿ ಇನ್ ರೈಟಿಂಗ್. ವೆನ್ ಎವರ್ ಯು ಆರ್ ರೈಟಿಂಗ್ ಸೆಂಟೆನ್ಸ್, ಫ್ರೇಮಿಂಗ್ ಅ ಸೆಂಟೆನ್ಸ್, ರೈಟಿಂಗ್ ಯುವರ್ ಓನ್ ವರ್ಡ್, ರೈಟಿಂಗ್ ದ ಮೀನಿಂಗ್ ಆಫ್ ಗಳೆಲ್ಲವನ್ನು ಕೂಡ ಕಂಟಿನ್ಯೂಸ್ಲಿ ಯು ಹ್ಯಾವ್ ಟು ಡೂ ದ್ಯಾಟ್. ನೋಡ್ರಿ, ಲರ್ನಿಂಗ್ ಈಸ್ ಅ ಎವ್ರಿ ಡೇ ಆಕ್ಟಿವಿಟಿ. ಯು ಮಸ್ಟ್ ರಿಮೆಂಬರ್ ದೀಸ್ ಥಿಂಗ್ಸ್. ನೋಡ್ರಿ, ನಾನು ನಿಮಗೆ ಹೇಳ್ತೀನಿ, ನೀವು ದಿವ್ಸಕ್ಕೆ 5 ಪೇಜ್ ಓದ್ರಿ ಅಂದ್ರೆ ಡೈಲಿ ಓದ್ರಿ. ನೋಡ್ರಿ, ಇವತ್ತು ಕುತ್ಕೊಂಡು ಒಂದು 60 ಪೇಜ್ ಓದಿ ನಾಳೆ ಏನೂ ಓದ್ಲಿಲ್ಲ ಅಂತಂದ್ರೆ ಇಟ್ ಈಸ್ ನೋ ಯೂಸ್. ರೀಡ್ ಎವ್ರಿ ಡೇ. Consistency is a very, very important. Knowledge is not at all important. You just remember that. Knowledge comes by hard work. But hard work ಅಂದ್ರೆ ಇರೋ ನಾಲೆಜು ಹಾಳಾಗಿ ಹೋಗ್ತದ್ರಿ. So just why you have to do the things that you have to work on these things. Continuously you write the things. Do not worry about the things that I am making a mistakes. Yeah, do mistakes. I do mistake. Whenever I am writing something, andaga sometime I do write wrong spellings. ಆಗ್ತದೆ. ಇಟ್ ಇಸ್ ಅ ಕಾಮನ್. ನೋಡ್ರಿ, ಎಲ್ಲರೂ ತಪ್ಪು ಮಾಡ್ತಾರೆ. ಇಲ್ಲಿ ಎಲ್ಲ ಗೊತ್ತೈತ, ನಾವು ಯಾವೂ ಇಲ್ರಿ, ಯಾರು ಇಲ್ಲ. ನಾವು ಇಲ್ಲಿ ಬಂದು ಹೇಳ್ತಾ ಇದ್ದೇನೆ ಅಂದ್ರೆ ಪ್ರಿಪೇರ್ ಆಗಿ ಹೇಳ್ತಾ ಇರ್ತ ನಾವು. ಅದೇ ತರ ನೀವು ಕೂಡ ಓದಿದ್ರಿ ಅಂದ್ರೆ ಎಲ್ಲ ಬರ್ತದ. ಸೊ ಜಸ್ಟ್ ವೈ ಯು ಹ್ಯಾವ್ ಟು ವರ್ಕ್ ಆನ್ ದೀಸ್ ಥಿಂಗ್ಸ್. ಇವುಗಳ ಮೇಲೆ ನೀವೇ ಆದಂತಹ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ರಿ. ಇಫ್ ಯು ಹ್ಯಾವ್ ಎನಿ ಕ್ವಾರೀಸ್ ಯು ಕ್ಯಾನ್ ಕಮೆಂಟ್ ಹಿಯರ್ ಅಂಡ್ ವಿ ವಿಲ್ ಆನ್ಸರ್ ಫಾರ್ ದಟ್. ಡೋಂಟ್ ವರಿ. ಓಕೆ. ಅಂಡ್ ಆಮೇಲೆ ಇದೊಂದು ಇದಾರೆ, ಇನ್ನು 2 ಇದಾವೆ. ಯು ವಿಲ್ ಕಂಪ್ಲೀಟ್ ದೀಸ್ ಥಿಂಗ್ಸ್. ಅಬೋವ್ ಅಂತ ಇದೆ, ಡಿಸ್ಟೆನ್ಸ್ ಹೈಟ್ ಅಲ್ಲಿ ಇರ್ತಕ್ಕ ಅಬೋ, ಮೇಲ್ಗಡೆ ಅಂತ ಹೇಳ್ತೇನೆ. ದೇರ್ ಆರ್ ಸ್ಟಾರ್ಸ್ ಅಬೋವ್ ದ ಸ್ಕೈ. ಸ್ಟಾರ್ಸ್ ಅಬೋವ್ ಇದೆ, ಮೇಲ್ಗಡೆ ಸ್ಟಾರ್ಸ್ಗಳು ಇದಾವೆ. ಅಬೋ ಅಂದ್ರೆ ಮೇಲ್ಗಡೆ ಅಂತ ಹೇಳಿ ಬರ್ತದೆ. ಐ ಕ್ಯಾನ್ ಸಿ ರೇನ್ಬೋ ಅಬೋವ್ ದ ಹರಿಜಾನ್. ನೋಡ್ರಿ, ಅಲ್ಲಿ ಅದ್ರ ಮೇಲ್ಗಡೆ ನಾ ಏನು ಹರಿಜಾನ್ ಮೇಲೆ ಏನ್ ನೋಡ್ತಾ ಇದ್ದೀನಿ, ರೇನ್ಬೋ ಅನ್ನ ಕಾಣ್ತಾ ಇದೆ ನನಗೆ. ಅಲ್ಲಿ ಕಾಣ್ತಾ ಇದ್ದಾರೆ ನೋಡ್ರಿ, ಮೇಲೆ 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 ನೋಡ್ರಿ. ಅಬೋ ಅಂದ್ರೆ ಮೇಲೆ. ಓಕೆ, ಆ ತರ ಆದಂತ ಅಬೋ ಬಿಯಾಂಡ್ ರೀಚ್ ಆಫ್ ಸಮಥಿಂಗ್ ಅ ಗ್ರೇಟರ್ ವ್ಯಾಲ್ಯೂ ಅಂಡ್ ಹೈಯರ್. ಈಗ ಹೇಳಿದ್ನಲ್ರಿ ಅಬೋವ್ ದ ಸ್ಕೈಲ್ ಅಂತ ಹೇಳಿ, ಆ ತರ. ಈ ಸ್ಕೋರ್ಡ್ ಅಬೋವ್ ಮೈ ಎಕ್ಸ್ಪೆಕ್ಟೇಷನ್ಸ್. ನೋಡ್ರಿ, ನಾವು ಯಾವ್ದೋ ಒಂದು ಎಕ್ಸಾಮ್ ಬರೆದಿರ್ತು, ನಿಮ್ಮಲ್ಲಿ ನಿಮ್ ಫ್ರೆಂಡ್ ಏನ್ ಮಾಡ್ಬಿಟ್ಟಿರ್ತಾನ, 300ಗೆ 240 ತಗೊಂಡ್ಬಿಟ್ಟಿರ್ತಾನ. ಶಸ್ಟ್ ಡೌಟ್ ನಮ್ಗ. ನೋಡ್ರಿ, ಈ ಸ್ಕೋರ್ಡ್ ಅಬೋವ್ ಮೈ ಎಕ್ಸ್ಪೆಕ್ಟೇಷನ್ಸ್, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೇಲೆ ಅವ ಕೆಲಸ ಮಾಡದ ಅಂತ. ಮೇಲೆ ಅಬೋವ್ ಮೈ ಎಕ್ಸ್ಪೆಕ್ಟೇಷನ್ಸ್ ಅಂತ, ಆ ತರ ಆದಂತಹ ತಿಂಗಳು. ಶಿ ಇಸ್ ರೇಟೆಡ್ ಅಬೋವ್ ಎವ್ರಿ ಅದರ್ ಡ್ಯಾನ್ಸರ್ ಇನ್ ದ ಟ್ರೂಪ್. ನೋಡ್ರಿ, ಶಿ ಆಕಿ ಎಲ್ಲರಿಗಿಂತ ಬೆಸ್ಟ್ ಮೇಲೆ ಅದಾಳ ನೋಡ್ರಿ. ಅವ್ರು ಎಲ್ಲರ ನಡುವ ಈಸ್ ಅಬೋವ್ ಬೆಸ್ಟ್ ಡ್ಯಾನ್ಸರ್ ಅದಾಳ ಆಕಿ. ಓಕೆ. ದೇ ವೇರ್ ಡ್ರೈವಿಂಗ್ ಅಬೋವ್ ದ ಸ್ಪೀಡ್ ಲಿಮಿಟ್. ಅಬೋವ್ ದ ಸ್ಪೀಡ್ ಲಿಮಿಟ್. ನೋಡ್ರಿ, ಇಲ್ಲಿ ಒಂದು ಸ್ಪೀಡ್ ಲಿಮಿಟ್ ಆಗಿರ್ತಾರ, 60 80 ಕಿಲೋಮೀಟರ್ಸ್ ಅಂತ ಹಾಕಿರ್ತಾರ ಅಲ್ಲೇ. ಅದ್ರ ಮೇಲೆ ಹೋದ್ರಿ ಅಂತಂತಂದ್ರೆ ಏನಾಗತ್ತೆ, ಇಟ್ಸ್ ಅ ರಾಂಗ್. ಅದಕ್ಕೆ ಅಬೋವ್ ದ ಸ್ಪೀಡ್ ಲಿಮಿಟ್ ಇರ್ತದೆ. ಇಲ್ಲಿ ಹೋದ್ರು ಕೂಡ ಯು ಮಸ್ಟ್ ಫಾಲೋ ದ ಥಿಂಗ್ಸ್. ಯಾವಾಗೂ ಕೂಡ ಆಸ್ ಮಚ್ ಆಸ್ ಪಾಸಿಬಲ್, ಎಷ್ಟು ಸಾಧ್ಯ ಅಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕ್ರಿ. ನೋಡ್ರಿ, ಒಂದು ಕಿವಿ ಮಾತು ಅಂತಂದ್ರೆ, ಗೊತ್ತಿದ್ದು ತಪ್ಪು ಮಾಡ್ಬೇಡ್ರಿ. ಗೊತ್ತಿಲ್ಲಾರ್ನ ತಪ್ಪಾಗ್ಲಿ, ಗೊತ್ತಿದ್ದು ತಪ್ಪು ಮಾಡಬಾರ್ದು. ನನಗಿದು ಇದು ತಪ್ಪು ಅಂತ ಗೊತ್ತಿದ್ದು ಕೂಡ ಅದು ನೀವು ಮಾಡಕ್ ಹೋದ್ರಿ ಅಂದ್ರೆ ಒಂದ್ ದಿವಸ ಅದು ನಿಮ್ಗೆ ಎಫೆಕ್ಟ್ ಆಗದೆ. ಡು ನಾಟ್ ಮೇಕ್ ನೀವು ನೋ. ಅದಕ್ಕೆ ಬಹಳ ಸಿಂಪಲ್ ರೀ ಇದು. ಯಾಕಂದ್ರೆ ನನಗೆ ಈ ನೋಡ್ರಿ, ನಿಮ್ಗೆ ಗೊತ್ತಿಲ್ಲಾರಂಗ ತಪ್ಪುಗಳಾಗ್ತಾವ. ಲೈಫ್ ಬಹಳ ವಾಸ್ಟ್ ಇದೆ, ಬಹಳ ವಿಚಿತ್ರವಾದಂತಹ ಸನ್ನಿವೇಶಗಳು ನಿಮ್ ಮುಂದೆ ಬರ್ತಾವ. ಬಹಳ ನೀನ್ ಗೊತ್ತಿಲ್ಲಾರಂಗೆ ಎಷ್ಟೆಷ್ಟೋ ಕಷ್ಟಗಳು, ಎಷ್ಟೆಷ್ಟೋ ಪ್ರಾಬ್ಲಮ್ಸ್ಗಳು ನಿಮ್ಗೆ ಬರ್ತಾವ. ನೀವೇ ಪ್ರಾಬ್ಲಮ್ ಆಗ್ಬೇಡ್ರಿ. ನಾವು ಕೈಯಾರೆ ಬಾಳ ಮಾಡ್ಕೊಳ್ಳೋದು ಬ್ಯಾಡ್ರಿ. ಇಂಥವು ಗೊತ್ತಿರ್ತದ, ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ ಅಂತಂದ್ರೆ ತಪ್ಪು, ಪೊಲೀಸ್ ಹಿಡಿತಾರ ಅಂತ ಹೇಳಿ. ಅಂದ್ರೂ ನೀವು ಹೋಗಿರ ಅಂತಂದ್ರೆ ಯಾರು ತಪ್ಪ್ರಿಪ? ಇದು ನಿಮ್ದೇ ಅಲ್ಲ. ಡು ನಾಟ್ ಮೇಕ್ಸ್ ಅಸ್ ಯಾರು. ಓಕೆ ಮಾಡ್ರಿ, ಕಾರ್ನಲ್ಲಿ ಹೋಗ್ತಿರ್ತೀವಿ, ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ರೆ ಮುಗಿದ್ರಪ್ಪ. ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೆ ಹಾಕ್ತಾರೆ. ತಪ್ಪಲ್ಲ. ನಿಮ್ಗೆ ಗೊತ್ತಿದ್ದು ತಪ್ಪು ಮಾಡ್ಬೇಡ್ರಿ ಅಂತ.
ಏನೋ ಒಂದು ಮಿಸ್ಟೇಕ್ ಆಗಿರ್ತದೆ ತನ್ನಿಂದ ಅಂದ್ರೆ ಅದು ಬೇರೆ. ಯು ಡು ನಾಟ್ ಮೇಕ್ ಯುವರ್ ಓನ್ ಮಿಸ್ಟೇಕ್. ಸೊ ಅದೇ ಥರ ಇದನ್ನ ಸ್ಪೀಡ್ ಲಿಮಿಟ್ ಇರ್ತದೆ. ಎವ್ರಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಜಸ್ಟ್ ಫೋಕಸ್ ಆನ್ ದಿಸ್. ಹೊಡ್ರಿ ಭಾಳ ಸ್ಪೀಡ್ ಹೊಡೆಯೋದ್ರಿಂದ ಏನು ಅಂತ ಪರಿ ಏನು ಸಿಗುದಿಲ್ಲ ನಮಗೆ ಪ್ಲೆಜರು. ಇದು ಚಲೋನು ಅಲ್ಲ, ಭಾಳ ಸ್ಪೀಡ್ ಲಿಮಿಟನ್ನು ದಾಟಿ ನೀವು ಮಾಡೋದು. ಅದಕ್ಕೆ ಓಕೆ, ಹಾಗಾದ್ರೆ ಅಬೋವ್ ದ ಲಿಮಿಟ್ ಸ್ಪೀಡ್ ಲಿಮಿಟೇಷನ್ ಇರಲಿ ಅಂತ. ನೋಡ್ರಿ, ಹರ್ ಪರ್ಫಾರ್ಮೆನ್ಸ್ ವಾಸ್ ಅಬೋವ್ ಎವರೇಜ್ ಇನ್ ದ ಎಕ್ಸಾಮ್. ನೋಡ್ರಿ, ಅವಳ ಪರ್ಫಾರ್ಮೆನ್ಸ್ ಅಂತಿತ್ತು ಅಬೋವ್ ದ ಎವರೇಜ್, ಒಂದು ಎವರೇಜ್ಗಿಂತ ಸ್ವಲ್ಪ ಮೇಲ್ಗಡೆ ಇತ್ತು ನೋಡ್ರಿ. ಅವು ಈಸ್ ಸ್ಪೀಚ್ ವೆಂಟ್ ಅಬೋವ್ ಮೈ ಹೆಡ್. ನೋಡ್ರಿ, ಇದು ಭಾಳ ಆಗ್ತಿರ್ತೈತಿ. ಇದು ಬಹಳ ಟೀಚರ್ಸ್ ರೀ. ಇದು ಕ್ಲಾಸ್ ವೆಂಟ್ ಅಬೋವ್ ಮೈ ಹೆಡ್. ನಾವೇನೋ ಹೇಳ್ತಿರ್ತೀವಿ ಅರ್ಥನ ಆಗುದಿಲ್ಲ ನಿಮ್ಗೆ. ಅದು ಅಬೋವ್ ಮೈ ಹೆಡ್ ಅಂದ್ರೆ ನನ್ನ ತಲೆ ಮೇಲೆ ಹಾಕಿ ಹೋಗ್ಬಿಡ್ತಂತ, ಅರ್ಥನೇ ಆಗುದಿಲ್ಲ. ಪೊಲಿಟಿಕಲ್ ಸೈನ್ಸು, ಮೆಂಟಲ್ ಎಬಿಲಿಟಿ, GK ಅರ್ಥ ಆಗೋದಿಲ್ಲ ರೀ ಅವು. ಅಬೋವ್ ಮೈ ಹೆಡ್ ಅಂತ ಮೇಲೆ ಆಶ್ ಹೋಗ್ಬಿಟ್ಟು ಅವು ಅರ್ಥನ ಆಗಲಿಲ್ಲ. ಆ ಥರ ಆಗ್ಬಾರ್ದು. ಯು ಶುಡ್ ಯೂಸ್ ದಿಸ್ ಥಿಂಗ್ಸ್. ಅಬೋವ್ ಅನ್ನೋದನ್ನ ಯು ಶುಡ್ ಯೂಸ್. ದ ಮೇಲೆ ಇರೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತಾ ಇರ್ತೇವೆ. ಓಕೆ, ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ. ದ ಕುಮಾರ್ಸ್ ಬಿಹೇವಿಯರ್ ಈಸ್ ಅಬೋವ್ ಕ್ರಿಟಿಸಿಸಮ್. ಅವನು ಏನು ಅವನ್ನ ಬೈತಾ ಇದ್ರಲ್ಲ ಅದಕ್ಕಿಂತ ಜಾಸ್ತಿ ಐತೆ ನೋಡ್ರಿ ಅವನು ಬಿಹೇವಿಯರ್, ಸರಿ ಇಲ್ಲ ಅವನು. ಆ ಥರ ಅದಾದ್ಮೇಲೆ ಇನ್ನೊಂದು ವರ್ಡ್ ಇದೆ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಆದಂತದ್ದು. ಬಿಯಾಂಡ್ ಅಂತ, ಟು ಫರ್ದರ್ ಸೈಡ್ ಆಫ್ ಸಮಥಿಂಗ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್, ಲೀವ್ ಲೇಟರ್ ಆನ್ ದಟ್ ಟೈಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈ ಒಂದು ಬಿಯಾಂಡ್ ಅಂತ ಇರ್ತದ್ರಿ. ಇಟ್ ಈಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್, ನಮ್ಮ ಕಲ್ಪನೆಗೂ ಮೀರಿದ್ದು ಅಂತ. ಬಿಯಾಂಡ್ ಅಂದ್ರೆ ಒಂದು ಲಿಮಿಟ್ ಇರ್ತದ, ದಾಟಿ ಆಗ್ತದೆ. ಬಿಯಾಂಡ್ ಲಿಮಿಟೇಷನ್ ಇಲ್ಲಿ ಏನೂ ಇಲ್ಲ, ಇದಕ್ಕಿಂತ ಜಾಸ್ತಿ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಹಿ ಇಸ್ ಬಿಯಾಂಡ್ ಅವರ್ ಕಂಟ್ರೋಲ್. ನೋಡ್ರಿ, ಹಿ ಇಸ್ ಬಿಯಾಂಡ್, ಐ ಕೆನಾಟ್ ಕಂಟ್ರೋಲ್ ಹಿಮ್, ವಿ ಕೆನಾಟ್ ಕಂಟ್ರೋಲ್. ನಾವು ಹೇಳ್ತಿರ್ತೀವಿ ಭಾಳ ಕೆಟ್ಟಬಿಟ್ಟಾನ್ರಿ, ಕಂಟ್ರೋಲ್ ಆಗಿಲ್ಲ. ಹಿ ಇಸ್ ಬಿಯಾಂಡ್ ಮೈ ಕಂಟ್ರೋಲೇಷನ್ ಅಂದ್ರೆ ನನ್ನಲ್ಲಿ ಆ ಶಕ್ತಿ ಇಲ್ಲ, ಅದು ನಮ್ಮಿಂದ ಮೇಲೆ ಆಗಿದೆ ಅಂತ ಹೇಳಿ. ಇಟ್ ಈಸ್ ಫರ್ದರ್ ಸೈಡ್ ಆಫ್ ಸಮಥಿಂಗ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್, ಇಮ್ಯಾಜಿನ್, ಬಿಲೀವ್. ಅದನ್ನ ನಮ್ಗೆ ಅರ್ಥನೆ ಮಾಡ್ಕೊಳಕ್ ಆಗುದಿಲ್ಲ. ಬಿಯಾಂಡ್, ನನ್ನನ್ನು ಮೀರಿ ಐತೆ ಅದು ಅಂತ. ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್, ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್. ಇಲ್ಲಿ ನೋಡ್ರಿ, ದ ಆರ್ಮಿ ಇಸ್ ಸ್ಕ್ಯಾಟರ್ಡ್ ಬಿಯಾಂಡ್ ದ ಬಾರ್ಡರ್. ಎಲ್ಲಿದೆ ಅನ್ನೋದು ಗೊತ್ತಾ, ಅಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಚಾಲುಕ್ಯಾಸ್ ಎಕ್ಸ್ಟೆಂಡೆಡ್ ದೇರ್ ಕಿಂಗ್ಡಮ್ ಬಿಯಾಂಡ್ ಸೌತ್. ಸೌತ್ಕ್ಕಿಂತ ಹೆಚ್ಚಿಗೆ ಅವರು ಏನ್ ಮಾಡಿದ್ರು, ಅಲ್ಲಿ ಅವರ ಒಂದು ಕಿಂಗ್ಡಮ್ ಅನ್ನ ವಿಸ್ತಾರ ಮಾಡ್ಕೊಂತು. ಬಿಯಾಂಡ್, ಕೆಳಗಡೆ ಮುಂದೆ ಭಾಳ ಹೋಗಿತ್ತು ಅಂತ. ಬಿಯಾಂಡ್ ಸೌತ್ಕ್ಕಿಂತ ಮುಂದೆ ಅಂತ, ಮುಂದೆ ಇನ್ನು ಯು ಕೆನಾಟ್ ಇದು ಮೇಜರ್ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಬಿಯಾಂಡ್ ಅಲ್ಲಿ ಹೋಗಿದ್ರು ಅವರು ಅಂತ ಹೇಳಿ. ಆ ತರ ಆದಂತ ಯು ಹ್ಯಾವ್ ಚೇಂಜ್ಡ್ ಬಿಯಾಂಡ್ ರೆಕಗ್ನೈಜೇಷನ್. ನೋಡ್ರಿ, ನೀ ಹೆಂಗೆ ಎಷ್ಟು ಬದಲಾಗಿಪ್ಪ ಅಂತಂತಂದ್ರೆ ನಾ ಗುರ್ತು ಹಿಡಕ್ ಆಗವಲ್ ನಿನಗಂತ. ನೀನು ಬದಲಾಗಿ ಬಿಟ್ಟಿ. ಬಿಯಾಂಡ್ ಅಂತಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ತದೆ. ಅದಕ್ಕೆ ಬಿಯಾಂಡ್ ಅವರ್ ಲಿಮಿಟೇಷನ್, ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಪದಗಳು ನಿಮ್ಗೆ ಎಕ್ಸಾಮ್ಸ್ಗಳಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ. ಇವುಗಳನ್ನ ನೀವು ಸರಿಯಾಗಿ ಓದ್ಕೋಬೇಕಾಗ್ತದೆ. ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ. ದ ಫಂಕ್ಷನ್ ವಿಲ್ ಗೋ ಆನ್ ಬಿಯಾಂಡ್ ಮಿಡ್ ನೈಟ್. ಮಿಡ್ ನೈಟ್ಗೆ ಒಂದು ಟೈಮ್ ಇರ್ತದೆ, ಅದಕ್ಕಿಂತ ಮೇಲೇನೂ ಹೋಗ್ಬಿಡ್ತಾರೆ. ಬಿಯಾಂಡ್ ಮಿಡ್ ನೈಟ್ ಅಂತ ಮೇಲೆ ಗೊತ್ತಿಲ್ಲ ಒಂದು ಪ್ರಾಪರ್ ಆಗಿ ಎಷ್ಟಕ್ಕೆ ಮುಗಿತದ ಅಂತ. ಆ ತರ ಆದಂತಹ ನೋಡ್ತಾ ಇರ್ತೀವಿ. ಇದಾದ್ಮೇಲೆ ದರ್ ಇಸ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇತ್ತು. ಇದನ್ನ ನೋಡ್ರಿ, ಓವರ್ ಅಂತ ಇದೆ. ಅಬೋವ್ ಸಂಬಡಿ ಆರ್ ಸಮಥಿಂಗ್ ಅಕ್ರಾಸ್ ಸಮಥಿಂಗ್, ಶೋಯಿಂಗ್ ಅಥಾರಿಟಿ ಆನ್ ಕಂಟ್ರೋಲ್ ಇನ್ ಆರ್ ಆನ್ ಸಮಥಿಂಗ್. ನೋಡ್ರಿ, ಇಟ್ಸ್ ಅಬೋವ್ ಸಂಬಡಿ, ಮೇಲೆ ಒಬ್ಬರಿಗಿಂತ ಜಾಸ್ತಿ ಇರ್ತದೆ ಓವರ್ ಅಂತ. ನೋಡ್ರಿ, ದ ವಾರ್ ಪ್ಲೇನ್ಸ್ ಆರ್ ಹೋವರಿಂಗ್ ಓವರ್ ದ ಸಿಟಿ. ಇಲ್ಲ ನೋಡ್ರಿ, ಒಂದು ಇವು ಇರ್ತಾವ ನೋಡ್ರಿ, ನಿಮ್ಮ ಏರೋಪ್ಲೇನ್ಸ್ಗಳು ಒಂದು ಸಿಟಿ ಇರ್ತದ, ಅದ್ರ ಮೇಲೆ ರೌಂಡ್ ಹೊಡಿತಾ ಇರ್ತವ್ರಿ. ಓವರ್ ಅಂದ್ರೆ ನಿಮ್ ಮೇಲೆಗಡೆ ಇರ್ತಕ್ಕ, ಮೇಲ್ಗಡೆ ಅವೇನು ಹಾರಾಡ್ತಾ ಇರ್ತವೆ, ಇಲ್ಲಿ ಒಂದೇ ಕಡೆ ನಿಲ್ಲುವುದಿಲ್ಲ. ಓವರ್ ಅಂದ್ರೆ ಏನ್ ಮಾಡ್ತಾ ಇದಾವೆ ಇಲ್ಲಿ, ದ ವಾರ್ ಪ್ಲೇನ್ಸ್ ಆರ್ ಹೋವರಿಂಗ್, ಸುತ್ತಾಡ್ತಾ ಇದಾವೆ ಅಂತ, ಸುತ್ತಾಡ್ತಾ ಇದಾವೆ. ಎದ್ರ ಮೇಲ್ರಿ ಅಂತಂದ್ರೆ ಮೇಲೆ, ಸಿಟಿಯ ಮೇಲೆ, ಸಿಟಿಯ ಮೇಲೆ ಅವು ಏನ್ ಮಾಡ್ತಾ ಇರ್ತವೆ, ಹಾರಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇನ್ನೊಂದು, ದ ಬರ್ಡ್ಸ್ ಫ್ಲೂ ಓವರ್ ಮೈ ಹೆಡ್. ನನ್ನ ಹೆಡ್ ಮೇಲೆ, ಓವರ್ ಮೈ ಹೆಡ್ ಅದು ಹಾರಿ ಹೋಯ್ತು ನೋಡ್ರಿ. ಹಕ್ಕಿ ಒಂದು ಹಾರಿ ಹೋಗ್ಬಿಡ್ತು ಮೇಲೆ, ನನ್ನ ತಲೆ ಮೇಲೆ ಹಾರಿ ಹೋಯ್ತು ಅಂತ. ಅಲ್ಲಿ ನಿಂತು ಓವರ್ ಅಂತಂದ್ರೆ ಮೇಲೆ ಹಾಶಿ ಹೋಯ್ತು ಅಂತ. ಓಕೆ, ಇಟ್ಸ್ ನಾಟ್ ಸ್ಟಾಪ್ಡ್ ದೇರ್, ಅಲ್ಲೇ ನಿಂತಿಲ್ಲ. ಅದಕ್ಕೆ ಇಲ್ಲಿ ಬರ್ಡ್ ಏನಾಗಿದೆ ರೀ, ಹಾರಿ ಹೋಯ್ತು ನನ್ನ ತಲೆ ಮೇಲೆ. ಆ ಥರ ಅದಕ್ಕೆ ನಾವು ಓವರ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ದರ್ ಈಸ್ ಅನ್ ಎಲೆಕ್ಟ್ರಿಕ್ ಲೈನ್ ಓವರ್ ದ ಟ್ರೀ. ನೋಡ್ರಿ, ಆ ಟ್ರೀ ಮೇಲೆ ಒಂದು ಎಲೆಕ್ಟ್ರಿಕ್ ವೈರ್ ಹಾದು ಹೋಗಿದೆ. ಎಲೆಕ್ಟ್ರಿಕ್ ಸ್ಟಾಪ್ ಅಲ್ಲೇ ನಿಂತಿರೋದು ನೋಡ್ರಿ. ಇಲ್ಲಿ ಒಂದು ನಿಮಗೆ ಒಂದು ಇದು ಇದೆ ಅಂತ ತಿಳ್ಕೊರಿ, ಇದೊಂದು ಗಿಡ. ಇಲ್ಲಿ ಒಂದು ವೈರ್ ಏನಾಗಿರುತ್ತೆ ಹಿಂಗೆ ಇದು ಇಲ್ಲಿ ಮೇಲೆ ಹೋಗಿರುತ್ತೆ.
ಸೊ ಇನ್ನೊಂದು ಸ್ವಲ್ಪ ಹೋಗಿ ಟಚ್ ಆಗ್ತಿರ್ತದೆ, ಅದ್ರ ಬಗ್ಗೆ ನೀವು ಇದನ್ನ ಹೇಳ್ತಿರ್ತೀರಿ, ಗೊತ್ತಾಯ್ತಾ? ಸೊ ಈ ತರ ಆದಂಥದ್ದು ಅಂದ್ರೆ ಈ ಎಲೆಕ್ಟ್ರಿಕ್ ವೈರು ಇದ್ರ ಮೇಲೆ ಹೋಗಿತ್ರಿ ಅಂತ ನಿಮ್ಗೆ ಅದು ತಿಳ್ಕೊಬೇಕು ನೀವು. ಓಕೆ, ಸೊ ದೇರ್ ಈಸ್ ಅ ಬ್ರಿಡ್ಜ್ ಓವರ್ ದ ರಿವರ್. ನೋಡ್ರಿ, ಬ್ರಿಡ್ಜ್ ರಿವರ್ ಕೆಳಗೆ ಗೊತ್ತಲ್ಲ, ಬ್ರಿಡ್ಜ್ ನೋಡ್ರಿ ಅಲ್ಲ, ಓವರ್ ದ ಒಂದು ನದಿ ಹರಿತಾ ಇರ್ತದೆ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಇರ್ತದೆ, ಅದು ಅಲ್ಲೆಷ್ಟು ಇದಾಗಿರ್ತದೆ. ಬಟ್ ಅದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ ನೋಡ್ರಿ. ನೋಡ್ರಲ್ಲ, ಯಾವಾಗಲೂ ಕೂಡ ಬ್ರಿಡ್ಜ್ ಅನ್ನು ನೋಡ್ರಿ, ನೀರಿಗೆ ಅದಕ್ಕೆ ಭಾಳ ಡಿಸ್ಟೆನ್ಸ್ ಮೇಲೆ ಹೋಗುದಿಲ್ಲ. ಸೊ ಈ ದರ್ ಈಸ್ ಅ ಬ್ರಿಡ್ಜ್ ಓವರ್ ದ ರಿವರ್ ಇಲ್ಲಿ ಹರಿತಾ ಇತ್ತು ಅಂದ್ರೆ ಅದ್ರ ಮೇಲ್ಗಡೆ ಇರ್ತದೆ, ಅದಕ್ಕೆ ನಾವು ಓವರ್ ಅನ್ನ ಯೂಸ್ ಮಾಡ್ತೀವಿ. ಇದುಗಳನ್ನ ನೀವು ನೋಡ್ರಿ, ದ ಬ್ರಿಟಿಷ್ ರೂಲ್ಡ್ ಓವರ್ ದ ಇಂಡಿಯನ್ಸ್ ಫಾರ್ ಡಿಕೇಡ್. ಓವರ್ ಅಂತ ಹೇಳಿದೆ ನೋಡ್ರಿ, ಇಲ್ಲಿ ಟೈಮ್ ಅನ್ನ, ಇಲ್ಲಿ ಪ್ಲೇಸ್ ಅನ್ನ ಹೇಳಿದ್ದೆ, ಇಲ್ಲಿ ಸಮಯವನ್ನ ಹೇಳಿದೆ ಡಿಕೇಡ್ ಅಂತ ಹೇಳಿ. ಒಂದು ಏನಾಗಿದೆ ಇಲ್ಲಿ, ಡಿಕೇಡ್ ಅನ್ನೋದು ಒಂದು ಸಮಯನ್ನ ಹೇಳಿದೆ ನೋಡ್ರಿ. ಡಿಕೇಡ್ಸ್ ಅಂತಂದ್ರೆ ಗೊತ್ತಿದೆ ನಿಮಗೆಲ್ಲ. ಸೊ ದ ಬ್ರಿಟಿಷ್ ರೂಲ್ಡ್ ಓವರ್ ಯಾರನ್ನ ರೀ? ಇಂಡಿಯನ್ಸ್ ಅನ್ನ. ಯಾರ ಮೇಲೆ ಅವರು ಇದು ಮಾಡಿದ್ದರಿ, ಆಳ್ವಿಕೆ ಮಾಡಿದ್ರು? ಇಂಡಿಯನ್ಸ್ ಮೇಲೆ ಆಳ್ವಿಕೆ ಮಾಡಿದ್ರು. ಒನ್ ಶುಡ್ ಹ್ಯಾವ್ ಅ ಕಂಟ್ರೋಲ್ ಓವರ್ಸ್ ಒನ್ಸ್ ನೋಡ್ರಿ, ಒನ್ ಶುಡ್ ಹ್ಯಾವ್ ಅ ಕಂಟ್ರೋಲ್. ನೋಡ್ರಿ, ಒಬ್ಬ ಮನುಷ್ಯ ಒಂದು ಕಂಟ್ರೋಲ್ ಇರಬೇಕು. ಎದರ ಮೇಲೆ? ಓವರ್ ಒನ್ಸ್ ಎಮೋಷನ್, ನಮ್ಮ ಎಮೋಷನ್ಸ್ಗಳ ಮೇಲೆ ಹಿಡಿತಾ ಇರಬೇಕು. ಅದರ ಮೇಲೆ ನಮಗೆ ಹಿಡಿತಾ ಇರಬೇಕು, ನಮ್ಮ ಎಮೋಷನ್ಗಳಿಗೆ ಮೇಲೆ ನಮಗೆ ಹಿಡಿತಾ ಇರಬೇಕು ಅನ್ನೋದನ್ನ ಈ ಸೆಂಟೆನ್ಸ್ ಹೇಳ್ತಾ ಇರ್ತಾರೆ. ಈಗ ನೋಡ್ರಿ, ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಆಲ್ ಓವರ್ ದ ವರ್ಲ್ಡ್ ನೋಡ್ರಿ, ಎಲ್ಲರೂ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇಂಗ್ಲಿಷ್ ಅನ್ನ ನಮಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಆ ತರ ಆದಂತಹ ಓವರ್ ಅನ್ನ ನಾವೇನ್ ಮಾಡ್ತಾ ಇರ್ತೀವಿ, ಮೇಲೆ ಒಂದು ಸಮಯಕ್ಕೂ ಕೂಡ ಬಳಸ್ತಾ ಇರ್ತೀವಿ. ಒಬ್ಬರ ಇವುಗಳ ಮೇಲೆ ಏನು ಕಂಟ್ರೋಲ್, ಎಮೋಷನ್ಸ್ಗಳ ಮೇಲೆ ಕೂಡ ಬಳಸ್ತಾ ಇರ್ತೀನಿ ಅಂತ ಹೇಳಿ ತಿಳ್ಕೋಬೇಕು. ಈಗ ನೋಡ್ರಿ, ಲೈಕ್ ರನ್ನಿಂಗ್ ಓವರ್ ದ ಗ್ರಾಸ್ ದ ಮಾರ್ನಿಂಗ್. ನೋಡ್ರಿ, ಐ ಲೈಕ್ ರನ್ನಿಂಗ್ ಓವರ್. ನೋಡ್ರಿ, ನನಗೆ ಈ ಗ್ರಾಸ್ ಮೇಲೆ ಓಡ್ಲಿಕ್ಕೆ ಬೆಳಗ್ಗೆ ಬಹಳ ಇಷ್ಟ ಆಗ್ತದ. ನೋಡ್ರಿ, ಇಲ್ಲಿ ಈ ಓವರ್ ಅನ್ನೋದು ಅದ್ರ ಮೇಲ್ಗಡೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇರ್ತದೆ. ಇದನ್ನ ನೀವು ತಿಳ್ಕೋಬೇಕು. ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಾವು ಈ ಒಂದು ಪ್ರಿಪೋಸಿಷನ್ಸ್ ಗಳ ಬಗ್ಗೆ ನೋಡಿದ್ವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಯು ಶುಡ್ ವರ್ಕ್ ಆನ್ ದೀಸ್ ಥಿಂಗ್ಸ್. ವೆರಿ ವೆರಿ easier. What you have to do here, you have any doubts, I am here. Okay, you can message anytime. Okay, in a comment box you can go and comment there. Whatever the problems are there, definitely we will solve that. Okay, but unless if you are not working on this, very very difficult for you to ರೀ. ನಾವು ಈಗ ಸರಿಯಾಗಿ ನಿಮಗೆ ಊಟವನ್ನ ರೆಡಿ ಮಾಡಿ ಕೊಡ್ಬೋದ್ರಿ, ಬಟ್ ಅದನ್ನ ನೀವು ಊಟ ನೀವೇ ಮಾಡಬೇಕು. ನೀವು ಮಾಡಿದಾಗನೇ ಹೊಟ್ಟೆ ತುಂಬೋದು. ನೀವು ಕೆಲಸ ಮಾಡಲೇಬೇಕು. ಸೊ ವರ್ಕ್ ಆನ್ ಇಂಗ್ಲಿಷ್ ಗ್ರಾಮರ್. ಇಟ್ ಈಸ್ ವೆರಿ ವೆರಿ ಈಸಿಯರ್. ರೂಲ್ಸ್ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಬಹಳ ಈಸಿಯಾಗಿ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ನೀವು ಕೂಡ ಏನಾದರೂ ಇದ್ರೆ ವಿ ಕ್ಯಾನ್ ವರ್ಕ್ ಆನ್ ದಿಸ್. ಸೊ ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಫಾಲೋ ಮಾಡ್ತಾ ಇರಿ. ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಯು ಕ್ಯಾನ್ ಕಮೆಂಟ್ ಆನ್ ಹಿಯರ್, ಆರ್ ಎಲ್ಸ್ ನಿಮ್ಮ ವಿಡಿಯೋ ಲೈಕ್ ಆಗಿತ್ತಂದ್ರೆ ಯು ಕ್ಯಾನ್ ಸೆಂಡ್ ಇಟ್ ಟು ಯುವರ್ ಫ್ರೆಂಡ್ಸ್.